Hello students, here that we are going to do another problem on admission of partners. The balance sheet of Nidhi and Nikita was as under on 1st Jan 2018. Here that liabilities and assets are given. So ಇಲ್ಲಿ sundry creditors ಇದೆ 30,000, reserves 60,000, capital that Nidhi capital 3,60,000 and Nikita capital 4 lakh. Asset cash at bank 20,000, bills receivable 20,000, stock 1,20,000, debtors 70,000, furniture 1,20,000, and the plant 5 lakh. The total amount is 8,50,000. The partners shared the profit and loss in the ratio of 3:2. So Nidhi ಮತ್ತೆ Nikita 3:2 ಅಲ್ಲಿ share ಮಾಡ್ಕೊತಾ ಇದ್ರು. They admit Lekha as a partner and was given 1/5 share on the following terms ಅಂತ ಹೇಳ್ತಿದ್ರೆ. ಲೇಖನ್ಗೆ 1/5 ಟರ್ಮ್ ಅಲ್ಲಿ ಶೇರ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಶಿ ಶುಡ್ ಬ್ರಿಂಗ್ ರುಪೀಸ್ 2 lakh ಆಸ್ ಅ ಕ್ಯಾಪಿಟಲ್ ಆಗಿ 2 lakh ತರಬೇಕು. ಗುಡ್ ವಿಲ್ ಆಫ್ ದ ಫರ್ಮ್ ಬಿ ವ್ಯಾಲ್ಯೂಡ್ ಅಟ್ ರುಪೀಸ್ 60,000 ಗೆ ವ್ಯಾಲ್ಯೂ ಮಾಡಿದ್ದಾರೆ. ಸ್ಟಾಕ್ ಅಂಡ್ ಫರ್ನಿಚರ್ ಟು ಬಿ ಡಿಪ್ರಿಶಿಯೇಟೆಡ್ ಬೈ 10%, ಡಿಪ್ರಿಸಿಯೇಟ್ ಮಾಡಿ ಅಂತ ಇದ್ದಾರೆ. ಪ್ರಾವಿಷನ್ ಆಫ್ 10% ಆನ್ ಡೆಟರ್ಸ್ ಟು ಬಿ ಕ್ರಿಯೇಟೆಡ್, ದಟ್ ಈಸ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. An amount of rupees 2,500 included in creditors is not likely to be claimed. That means ಇಲ್ಲಿ ಕ್ರೆಡಿಟರ್ಸ್ ಇದ್ರೆ 3,30,000 ಅದರಲ್ಲಿ 2,500 ಅವ್ರು ಬಿಟ್ಟು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಪ್ರಾವಿಷನ್ ಆಫ್ ರುಪೀಸ್ 2,000 ಬಿ ಕ್ರಿಯೇಟೆಡ್ ಅಗೇನ್ಸ್ಟ್ ರಿಸರ್ವ್ ಫಾರ್ ಡೌಟ್ಫುಲ್ ಬಿಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ಬಿಲ್ಸ್ ರಿಸೀವಬಲ್ ಇದೆಯಲ್ಲ ಅದ್ರ ಮೇಲೆ 2,000 rupees ಪ್ರಾವಿಷನ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ದ ಕ್ಯಾಪಿಟಲ್ ಆಫ್ ನಿಧಿ ಅಂಡ್ ನಿಖಿತಾ ಬಿ ಅಡ್ಜಸ್ಟೆಡ್ ಅಕಾರ್ಡಿಂಗ್ ಟು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸ್ಡ್ ಆನ್ ದ ಕ್ಯಾಪಿಟಲ್ ಆಫ್ ನ್ಯೂ ಪಾರ್ಟ್ನರ್. ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಮೇಲೆ ಇದು ಮಾಡಿ ಅಂತ ಹೇಳ್ತಿದ್ದಾರೆ. The excess or shortage of capital arising out of adjustment are to be transferred to newly opened current account. So ಅವ್ರು ಏನು ಎಕ್ಸೆಸ್ ಆಫ್ ಕ್ಯಾಪಿಟಲ್ ಬರುತ್ತೆ ಅದನ್ನ ನ್ಯೂಲಿ ಓಪನ್ ಕರೆಂಟ್ ಅಕೌಂಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂಲಿ ಕಾನ್ಸ್ಟಿಟ್ಯೂಟೆಡ್ ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಕಮಿಂಗ್ ಟು ದಟ್, ಹಿಯರ್ ದ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ಅವನು ಯಾವ ರೇಷಿಯೋ ಅಲ್ಲಿ ಬಿಟ್ಕೊಡ್ತಾ ಇದಾರೆ ಅಂತ ಹೇಳಲಿಲ್ಲ ಅಂತಂದಾಗ, ಸೊ ಅವರ ಓಲ್ಡ್ ರೇಷಿಯೋ ಏನಿದೆ ಅದೇ ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ಇವನ್ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ಅದೇ ಬರುತ್ತೆ. ಅವ್ರು ಯಾವ ರೇಷಿಯೋ ಅಲ್ಲಿ ನ್ಯೂ ಪಾರ್ಟ್ನರ್ಗೆ ಬಿಟ್ಕೊಡ್ತಾ ಇದ್ದಾರೆ ಅಂತ ಹೇಳಿಲ್ಲ ಅಂತಂದ್ರೆ ಓಲ್ಡ್ ರೇಷಿಯೋ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಟ್ರೀಟ್ ಮಾಡ್ಕೋಬಹುದು. ಸೊ ದಟ್ ಈಸ್ 3:2. ಓಲ್ಡ್ ರೇಷಿಯೋಸ್ ಬಿಕಮ್ ಸ್ಯಾಕ್ರಿಫೈಸ್ ರೇಷಿಯೋ 3:2. ಸೊ ಬೇಸ್ಡ್ ಆನ್ ದಟ್ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ರಿಮೈನಿಂಗ್ ಶೇರ್ ದಟ್ ಈಸ್ 1/1 - 1/5, 4/5 ಉಳಿತು. So like Nidhi new share 4/5 into 3/5, that is 12/25. Nikita new share 4/5 into 2/5, that is 8/25. Lekha new share 1/5 or 5/25. ಯಾಕಂದ್ರೆ ಇಲ್ಲಿ 5 ಇದೆ, ಇಲ್ಲಿ ಡಿನಾಮಿನೇಟರ್ 25 ಇರೋದ್ರಿಂದ 1/5 ನ 5/5 ಇಂದ ಮಲ್ಟಿಪ್ಲೈ ಮಾಡಿದಾಗ 5/25 ಆಗುತ್ತೆ. ಅಲ್ಲಿಗೆ ಫೋರ್ತ್ ದಟ್ ಈಸ್ ನ್ಯೂ ರೇಷಿಯೋ ಇಸ್ 12:8:5 ಆಗುತ್ತೆ. ಎಂಟ್ರಿ ಫಾರ್ ಗುಡ್ ವಿಲ್. ಸೊ ಇಲ್ಲಿ ಲೇಖಾ ಕ್ಯಾಪಿಟಲ್ ಅಕೌಂಟ್ ಇಂದ ಎಷ್ಟು ಗುಡ್ ವಿಲ್ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ 60,000 ಇಂಟು 1/5ಗೆ ಅದೆಷ್ಟಾಗುತ್ತೆ ಅಂದ್ರೆ 12,000 rupees ಆಗುತ್ತೆ. ಈ 12,000 rupees ಗುಡ್ ವಿಲ್ ನ ನಿಧಿ ಮತ್ತೆ ಲೇಖಾಗೆ ದೇರ್ ಸ್ಯಾಕ್ರಿಫೈಸ್ ರೇಷಿಯೋ ಸೆಗ್ರಿಗೇಟ್ ಮಾಡಬೇಕು. ದಟ್ ಈಸ್ 3:2 ಅಲ್ಲಿ 3:2 is the sacrifice ratio, that is 7,200 and 4,800. 12,000 into 3/5, 12,000 into 2/5 ಮಾಡಿದಾಗ ನಿಧಿಗೆ 7,200 and ನಿಖಿತಾಗೆ 4,800 rupees ಆಗುತ್ತೆ. ಅದೇ ತರ ಕ್ಯಾಪಿಟಲ್ ನ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಾರ್ 1/5 ಶೇರ್ ಲೇಖಾಸ್ ಕ್ಯಾಪಿಟಲ್ ಇಸ್ 2 lakh. ಸೊ ಅವ್ರು ತರ ಕೇಳಿದಾರೆ ನೋಡಿ, ಇಲ್ಲಿ 2 lakh rupees ತರಬೇಕು ಅಂತ. ಅದು 1/5ಗೆ 2 lakh ಆದ್ರೆ ಆನ್ ದ ಬೇಸಿಸ್ ಆಫ್ ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್ ಅಂತ ಬಂದಾಗ 2 lakh into 5/1 ಅಂತ ಮಾಡ್ಬೇಕು. ಉಲ್ಟಾ ಮಾಡಿದಾಗ 1/5ಗೆ 2 lakh ಆದ್ರೆ 5ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ 2 lakh into 5/1 ಅಂತ ಮಾಡಿದಾಗ ನಿಮಗೆ ಅಮೌಂಟ್ 10 lakh ಬರುತ್ತೆ. ಆಗ ನಿಧಿ ನ್ಯೂ ಕ್ಯಾಪಿಟಲ್ ಈಕ್ವಲ್ಸ್ 10 lakh into 12 divided to 25, 4,80,000. ನಿಖಿತಾ ನ್ಯೂ ಕ್ಯಾಪಿಟಲ್ 10 lakh into 8/25, 3,20,000 rupees ಆಗುತ್ತೆ. ಸೊ ಅಲ್ಲಿಗೆ ಲೇಖಾದು ಕ್ಯಾಪಿಟಲ್ 2 lakh, ನಿಧಿದು ಕ್ಯಾಪಿಟಲ್ 4,80,000 ಅಂಡ್ ನಿಖಿತಾ ಕ್ಯಾಪಿಟಲ್ 3,20,000. ಸೊ ಈ ತರನಾದ್ರೂ ಮಾಡ್ಬೋದು ಅಥವಾ ಪ್ರೀವಿಯಸ್ ಪ್ರಾಬ್ಲಮ್ ಎಲ್ಲ ಮಾಡಿಸಿದ್ಮೇಲೆ ಆ ತರನಾದ್ರೂ ನೀವು ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಈಗ 3,20,000 rupees ಆಯ್ತು. ಸೊ ಗೋಯಿಂಗ್ ಟು ದಾಟ್, in the books of Nidhi and Nikita revaluation account, the stock decrease ಮಾಡಿ ಅಂತ ಇದ್ದಾರೆ 10%, 1,20,000 into 10%, 12,000. Furniture 1,20,000 into 10%, 12,000. Reserve for bad debts 10% ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. 70,000 into 10%, 7,000. Provision for doubtful bills 2,000 rupees ಕ್ರಿಯೇಟ್ ಮಾಡಿ ಅಂದ್ರೆ 2,000 rupees ಕ್ರಿಯೇಟ್ ಮಾಡಿದ್ವಿ.
ಸೊ ಅಂಡ್ ದೆನ್ ಇಯರ್ ಕ್ರೆಡಿಟರ್ಸ್ ಬಿಟ್ಕೊಡ್ತಾ ಇದ್ದಾರೆ 2500 rupees ಬೈ ಕ್ರೆಡಿಟರ್ಸ್ ಅಕೌಂಟ್ 2500. ಈಗ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ ಟೋಟಲ್ ಅಮೌಂಟ್ 33,000 ಬರುತ್ತೆ. ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 30,500 rupees ಉಳಿಯುತ್ತೆ. ಈ 30,500 ಏನು ಉಳಿಯುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ, ಇದನ್ನ ನಾವೇನ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಇನ್ ದೇರ್ ಓಲ್ಡ್ ರೇಷಿಯೋ. ಬೈ ಕ್ಯಾಪಿಟಲ್ ಅಕೌಂಟ್ ನಿಧಿ 30,000 into 3/5, Nikita 30,500 into 3/5 ಮಾಡಿದಾಗ 18,300 and 12,200 rupees is available. So go for that partners capital account, Nidhi, Nikita, Lekha. So first Nidhi ಮತ್ತೆ ಲಿಖಿತದ್ದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ದಂತ ಕ್ಯಾಪಿಟಲ್ ನಾವು ಬ್ರಾಟ್ ಡೌನ್ ಮಾಡ್ಕೊಳ್ಳೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 3,60,000 and 4 lakh. ಸೊ ದಟ್ ರಿಸರ್ವ್ಸ್ ಏನಿತ್ತು ದಟ್ ಈಸ್ 60,000 rupees, ಅದನ್ನ 3/2 ಅಲ್ಲಿ ಸೆಗ್ರಿಗೇಷನ್ ಮಾಡೋಣ, 36,000 and 24,000. ಅಂಡ್ ದೆನ್ ಲೇಖಾ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಈ ಲೇಖಾ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಯಾವುದು ಅಂತಂದ್ರೆ ದಟ್ ಇಸ್ ಗುಡ್ ವಿಲ್ ಅಮೌಂಟ್, ದಟ್ ಇಸ್ 12,000 rupees ನಾನು ಸೆಗ್ರಿಗೇಟ್ ಮಾಡಿದ್ವಲ್ಲ ಲೇಖಾಸ್ ಕ್ಯಾಪಿಟಲ್ ಇಂದ. ಸೊ ದಟ್ ಈಸ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 7,200 and 4,800. So that is to Lekha capital account 7,200 for Nidhi, Nikita 4,800. So your account ಗೆ ಕ್ರೆಡಿಟ್ ಮಾಡಿದ್ಮೇಲೆ ಲೇಖಾ ಅಕೌಂಟ್ ಇಂದ ಅದನ್ನು ಡೆಬಿಟ್ ಮಾಡಬೇಕು. ಡೆಬಿಟ್ ಮಾಡೋಣ ಟು ನಿಧಿ ಕ್ಯಾಪಿಟಲ್ ಅಕೌಂಟ್ 7,200, ಟು ನಿಕಿತಾ ಕ್ಯಾಪಿಟಲ್ ಅಕೌಂಟ್ 4,800 rupees ಆಯ್ತು. ಸೊ ಅದೇ ತರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಉಳಿದಂತ ಬ್ಯಾಲೆನ್ಸ್ ಇಟ್ ಇಸ್ 18,300 ಮತ್ತೆ 12,200 ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. ಸೊ ಈ ಕ್ರೆಡಿಟ್ ಇರೋದ್ರಿಂದ ಇಲ್ಲಿ ಡೆಬಿಟ್ ಸೈಡ್ ಹಾಕಬೇಕು ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ 18,300 ಫಾರ್ ನಿಧಿ, 12,200 ಫಾರ್ ನಿಕಿತಾ. ಅದೇ ತರ ಲೇಖ ತರ್ತಾ ಇರುವಂತ 2 lakh rupees ಕ್ಯಾಪಿಟಲ್ ನ ಇಲ್ಲಿ ಎಂಟ್ರಿ ಮಾಡೋಣ ಬೈ ಕ್ಯಾಶ್ ಅಕೌಂಟ್ 2 lakh. ಅಂಡ್ ಬೈ ಇದಾದ ತಕ್ಷಣ ನಾವೇನ್ ಮಾಡ್ಬೇಕು ಅಂದ್ರೆ, ಸೊ ಈಗ ಬ್ಯಾಲೆನ್ಸ್ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊತೀನಿ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,80,000, 3,20,000 ಅಂಡ್ 1,88,000. ಸೊ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈ ತರ ಕ್ಯಾಲ್ಕುಲೇಷನ್ ಯಾಕಂದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ನೀವು ಓಲ್ಡ್ ಪಾರ್ಟ್ನರ್ಸ್ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಿರಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ದಟ್ ಈಸ್ ದ ಕ್ಯಾಪಿಟಲ್ ಆಫ್ ನಿಧಿ ಅಂಡ್ ನಿಕಿತಾ ಬಿ ಅಡ್ಜಸ್ಟೆಡ್ ಅಂತ. ಇಲ್ಲಿ ಕ್ಯಾಪಿಟಲ್ ಆಫ್ ನಿಧಿ ಅಂಡ್ ನಿಕಿತಾ ಅಂತ ಕೇಳಿದ್ದು, ಓಲ್ಡ್ ಟೋಟಲ್ ಆಗಿ ಕೇಳಿಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಅದಕ್ಕೆ ನಿಧಿ ಅಂಡ್ ನಿಕಿತಾ ಮಾತ್ರ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇರೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ಲಿಯರ್ಫುಲ್ ಆಗಿರಿ. ಸೊ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಓಲ್ಡ್ ಫರ್ಮ್ ಅಂತ ಹೇಳಿದ್ರು ಅದ್ರ ಲೇಖನ ತಗೋಬೇಕಿತ್ತು ನೀವು ಪಾರ್ಟ್ನರ್ನ, ಬಟ್ ಇಲ್ಲಿ ಬರೀ ನಿಧಿ ಅಂಡ್ ನಿಕಿತಾ ಅಂತ ಇರೋದ್ರಿಂದ ಇದನ್ನ ಬೇಸ್ ಆಗಿ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,80,000, 3,20,000. ಸೊ ಈ ತರ ಟೋಟಲ್ ಮಾಡಿ ಫಸ್ಟ್ ಲೇಖಾ ಟೋಟಲ್ ಮಾಡ್ಕೊಳ್ಳೋಣ. 2 lakh ಡಿಫರೆನ್ಸ್ ಇಸ್ 1,88,000. ಅದೇ ತರ ಇಲ್ಲಿ ಟೋಟಲ್ ಮಾಡಿದಾಗ ಫಸ್ಟ್ ನಾವು ನಿಧಿದು ಟೋಟಲ್ ಮಾಡಿದಾಗ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ 4,98,300, ಪೋಸ್ಟ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 4,98,300. ಡಿಫರೆನ್ಸ್ ಎಷ್ಟು ಉಳಿಯುತ್ತೆ ಅಂದ್ರೆ 95,100 ಇನ್ನು ತರಬೇಕು, ಅದಕ್ಕೆ ಅದನ್ನ ಕರೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಅದೇ ತರ ನಾವು ಲಿಖಿತದ ಟೋಟಲ್ ಮಾಡಿದಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ 4,28,800, ಪೋಸ್ಟ್ ಮಾಡಿ ಡಿಫರೆನ್ಸ್ ಸೈಡ್ ಮಾಡಿದಾಗ 96,600. ಇವ್ರ ಹತ್ರ ಎಕ್ಸೆಸ್ ಕ್ಯಾಪಿಟಲ್ ಇದೆ, ದಟ್ ಇಸ್ ನಿಖಿತಾ ಹತ್ರ, ಅವ್ರು ಪೇ ಮಾಡಬೇಕು, ಬಟ್ ಅದನ್ನ ಕರೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂದಿದ್ರು. ಕರೆಂಟ್ ಅಕೌಂಟ್ 96,600. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಇಷ್ಟು ಮಾತ್ರ ಉಳಿದಿರುತ್ತೆ, ದಟ್ ಇಸ್ ನಿಧಿ ಮತ್ತೆ ನಿಖಿತಾ ಅಡ್ಜಸ್ಟ್ ಮಾಡಿ ಅಂತ ಲೇಖಾ ಕ್ಯಾಪಿಟಲ್ ಮೇಲೆ ಲೇಖಾ ತರ್ತಾ ಇರೋದು 2 lakh, ಅದ್ರ ಮೇಲೆ ಅಡ್ಜಸ್ಟ್ ಮಾಡಿದಾಗ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅಂದ್ರೆ 4,80,000, 3,20,000 ಅಂಡ್ ಲೇಖಾ 1,88,000 ಉಳಿದಿದೆ. ದಟ್ ಬ್ಯಾಲೆನ್ಸ್ ಶೀಟ್ ಆಫ್ ನಿಧಿ, ಲಿಖಿತಾ ಅಂಡ್ ಲೇಖಾ ಆಸ್ ಆನ್ 1/1/2018. ದಟ್ ಕ್ರೆಡಿಟರ್ಸ್ 30,000 ಕೊಡಬೇಕಿತ್ತು, 2,500 ಬಿಟ್ಕೊಡ್ತಾ ಇದ್ದಾರೆ, 27,500. ಅಂಡ್ ಕ್ಯಾಪಿಟಲ್ ಅಕೌಂಟ್ ನಿಧಿ 4,80,000, ನಿಖಿತಾ 3,20,000, ಲೇಖಾ 1,88,000. ಅಂಡ್ ಕರೆಂಟ್ ಅಕೌಂಟ್ ಆಫ್ ನಿಖಿತಾ ಅಂದ್ರೆ ಇಲ್ಲಿ ನಿಖಿತಾ ಕೊಡ್ಬೇಕು ನಾವು, ಅದಕ್ಕೆ ಇದು ಲಯಬಿಲಿಟಿ ಆಗ್ತಿದೆ 96,600. ಕ್ಯಾಶ್ ಎಟ್ ಬ್ಯಾಂಕ್, ದಟ್ ಈಸ್ ಎಷ್ಟಿತ್ತು ಕ್ಯಾಶ್ ಪ್ರಾಬ್ಲಮ್ 20,000 ಇತ್ತು. ಸೊ ಆ 20,000 ಜೊತೆಗೆ ನಿಧಿ ಲೇಖಾ ತರ್ತಾ ಇರುವಂತ 2 lakh ಆಡ್ ಮಾಡಿದಾಗ 2,20,000 ಆಗುತ್ತೆ. ಬಿಲ್ಸ್ ರಿಸೀವಬಲ್ 2,20,000 ಇತ್ತು, ಮೈನಸ್ 2,000 ಆಗ 18,000. ಸ್ಟಾಕ್ 1,20,000 ಮೈನಸ್ ಡಿಪ್ರಿಸಿಯೇಷನ್ 12,000, 1,08,000. ಡೆಟಾರ್ಸ್ 7,000 ಇತ್ತು, ಅದರಿಂದ RBD 70,000 ಇತ್ತು, RBD 7,000 ಲೆಸ್ ಮಾಡಿದ್ರೆ 63,000. ಫರ್ನಿಚರ್ 1,20,000 ಇತ್ತು, ಅದರಿಂದ ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ರೆ 12,000, 1,08,000. ಪ್ಲಾಂಟ್ ಆಸ್ ಇಟ್ ಏನಿತ್ತು ಅದೇ ತಗೊಂಡಿದ್ದೀವಿ 5 lakh. ಅಂಡ್ ಕಮಿಂಗ್ ಟು ದಟ್ ಕರೆಂಟ್ ಅಕೌಂಟ್ ಆಫ್ ನಿಧಿ, ದಟ್ ಇಸ್ ನಿಧಿ ಎಲ್ಲಿ ಅಕೌಂಟ್ ಅಲ್ಲಿ ಎಲ್ಲಿ ಉಳ್ಕೊಂಡಿದೆ ನೋಡಿ, ಅವರು ತರಬೇಕು 95,100. ಸೊ ಅದರಿಂದ ಅದು ಏನ್ ಮಾಡ್ಕೋಬೇಕು 95,000 ಅಸೆಟ್ಸ್ ಅಂತ ತೋರಿಸ್ತಾ ಇದೀವಿ 95,100. ಸೊ ಟೋಟಲ್ ಮಾಡಿದಾಗ ನಮಗೆ 11,12,100 rupees ಬರುತ್ತೆ. ಸೊ ಲೈಕ್ ದಟ್ ಇಲ್ಲಿ ನಾವು ಪ್ರಾಬ್ಲಮ್ ನ
ಸ್ವಲ್ಪ ಏನು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಮತ್ತೆ ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಡಿಫ್ರೆನ್ಸ್ ಇತ್ತು ಅಂದ್ರೆ, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಎಂಟೈರ್ ಫರ್ಮ್ ಕ್ಯಾಪಿಟಲ್ ನ ಏನೋ ಅಡ್ಜಸ್ಟ್ ಮಾಡಿ ಅಂತ ಇತ್ತು. ಬಟ್ ಇಲ್ಲಿ ನಿಧಿ ಮತ್ತೆ ನಿಖಿತಾರ್ನ ಕ್ಯಾಪಿಟಲ್ ಅಡ್ಜಸ್ಟ್ ಮಾಡಿ ಬೇಸ್ಡ್ ಆನ್ ಲೇಖಾ ಕ್ಯಾಪಿಟಲ್ ಅಂತ ಹೇಳಿರೋದ್ರಿಂದ ಸೊ ಈ ತರ ಅಡ್ಜಸ್ಟ್ಮೆಂಟ್ ನಾವು ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.